ಕುರ್ಚಿ ಕದನದ ನಡುವೆ ದೆಹಲಿಗೆ ತೆರಳಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಒಟ್ಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಯಿತು ತೀವ್ರ ಕುತೂಹಲ. ಕುರ್ಚಿ ಕದನದ ನಡುವೆನೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಒಟ್ಟೊಟ್ಟಿಗೆ ಪ್ರಯಾಣ ಮಾಡಿರೋದು. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ. ಏನಾದರೂ ಸಿಎಂ ಸೀಟ್ ಡಿಕೆ ಶಿವಕುಮಾರ್ ಅವರಿಗೆ ಸಿಗಬಹುದಾ ಅಂತ ಒಂದೇ ವಿಮಾನದಲ್ಲೇ ಪ್ರಯಾಣಿಸಿದಂತ ಇಬ್ಬರು ನಾಯಕರು ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದೆಹಲಿ ಭೇಟಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಚರ್ಚೆಗಳು ಅನೇಕ ಆಯಾಮಗಳಲ್ಲಿ ನಡೀತಾ ಇದೆ. ಖರ್ಗೆ ಜೊತೆಗೆ ತೆರಳಿರೋದ್ರಿಂದ ಮತ್ತಷ್ಟು ಕುತೂಹಲ ಇದೆ. ಖರ್ಗೆ ಅವರ ಮೂಲಕವೇ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನ ಇರಬಹುದಾ? ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮಾತುಕತೆ ನಡೆಸ್ತಾರಾ? ಸಾಕಷ್ಟು ಕುತೂಹಲಗಳನ್ನ ಎಬ್ಬಿಸಿದೆ ಈ ಒಂದು ಭೇಟಿ. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೇನೆ ಒಂದೇ ವಿಮಾನದಲ್ಲಿ ಪ್ರಯಾಣ ಬೆಳೆಸಿರೋದ್ರಿಂದ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಹೋದ್ರಾ? ಹಾಗಾದ್ರೆ ಒತ್ತಡ ಹೇರುವಂತ ಪ್ರಯತ್ನವನ್ನ ಮಾಡ್ತಾರಾ? ಇದು ಬರೀ ಖಾಸಗಿ ನಿಮಿತ್ತವಾಗಿ ಹೋಗ್ತಾ ಇರುವಂತ ಭೇಟಿನ? ಹಲವಾರು ಚರ್ಚೆಗಳು ಇದ್ದೇ ಇದೆ. ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಇಳಿಯೋದಕ್ಕೆ ತಯಾರಿಲ್ಲ. ಹೀಗಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಜೊತೆಗೇನೆ ಪ್ರಯಾಣ ಬೆಳೆಸಿರೋದ್ರಿಂದ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈ ಭೇಟಿಯ ಉದ್ದೇಶ ಏನು ಅಂತ? ಸೌಖ್ಯ, ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಕೇವಲ ದೆಹಲಿಗೆ ಹೋಗಿದ್ದಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ದೆಹಲಿಗೆ ಹೋಗಿದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇಲ್ಲಿಗ ಒಂದ್ ಕಡೆ ಸೆಷನ್ ಆಗ್ತಾ ಇದೆ, ಬಜೆಟ್ ಅಧಿವೇಶನ, ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳ್ಲಿಕ್ಕೆ ಸಿದ್ಧವಾಗಿದ್ದಾವೆ. ಹೀಗಾಗಿ ಈ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವಂತ ಅಗತ್ಯ ಏನಿತ್ತು ಅಂತ ಹೇಳಿ, ಆದ್ರೆ ಡಿಕೆ ಶಿವಕುಮಾರ್ಗೆ ಅದು ಅಗತ್ಯವೂ ಕೂಡ. ಯಾಕಂತ ಹೇಳಿದ್ರೆ ಈಗ ಬಜೆಟ್ ಮಂಡಿಸಿ ಆಗಿದೆ, ಹೀಗಾಗಿ ಅಧಿಕಾರ ಬಿಟ್ಟು ಕೊಡ್ಲಿಕ್ಕೆ ಇದು ಸುಸಂದರ್ಭ ಅಂತ ಹೇಳಿ ಡಿಕೆ ಶಿವಕುಮಾರ್ ವಾದಿಸ್ತಾ ಇದ್ದಾರೆ. ಅದೇ ರೀತಿ ಮುಂದೆ ದೊಡ್ಡ ಚುನಾವಣೆಗಳು ಬರ್ತಾ ಇದೆ. ಜಿಬಿಎ ಚುನಾವಣೆ ಇರಬಹುದು, ಜಿಲ್ಲೆ ಪಂಚಾಯತ್, ತಾಲೂಕ್ ಪಂಚಾಯತ್ ಸೇರಿ ಹಲವಾರು ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಮರ್ಥ ನಾಯಕತ್ವ ಬೇಕು. ಯಾಕಂತ ಹೇಳಿದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಒಟ್ಟಾರೆಯಾಗಿ ರಾಜ್ಯವನ್ನ 8 ವರ್ಷಗಳ ಕಾಲ ಆಳಿದ್ದಾರೆ ಸಿಎಂ ಆಗಿ. ಅದಾದ ಬಳಿಕ ಈಗ ನಮ್ಗೆ ಅಧಿಕಾರ ಕೊಟ್ಟರೆ ಮುಂದಿನ ಹೊಸ ನಾಯಕತ್ವ ಹುಟ್ಟು ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ವಿಚಾರ. ಅದೇ ರೀತಿಯಾಗಿ ಇಲ್ಲಿ ಪಕ್ಷಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕಾದ್ರೆ ಹೊಸ ನಾಯಕತ್ವ ಬರಬೇಕು. ಹೀಗಾಗಿ ಅಧಿಕಾರ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹಿಂದೆನೂ ಕೇಳಿದ್ರು. ಆದ್ರೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಸಂದರ್ಭ ಯಾಕಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಬಜೆಟ್ ಸುಮ್ಮನಿರಿ ಅಂತ ಹೇಳಿದ್ರಿ, ಬಜೆಟ್ ಆಗಿದೆ. ಈಗ ನಿಮ್ ನಿರ್ಧಾರ ಏನಂತ ಹೇಳಬೇಕು. ಒಂದ್ ಕಡೆ ಅಧಿಕಾರ ಬಿಟ್ಟು ಕೊಡ್ತಾರ ಇಲ್ಲೋ ಅಂತ ಹೇಳಬೇಕು, ಈ ಪಟ್ಟನ್ನ ಮುಂದುವರಿಸಬೇಕು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಒಂದು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ದೆಹಲಿ ಕರೆಸಿ, ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಬಂದ್ರೆ ಇಲ್ಲಿ ಆ ಸಿದ್ದರಾಮಯ್ಯನವರನ್ನ ಕರೆಸಿ ಒಂದಿಷ್ಟು ವಿಚಾರವನ್ನು ಹೇಳಿಬಿಡಿ, ಯಾವ ಸಂದರ್ಭದಲ್ಲಿ ಅಧಿಕಾರ ಬಿಟ್ಟುಕೊಡ್ಬೇಕಾಗುತ್ತೆ ಅಂತ ಹೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕ್ಲಾರಿಫೈ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಹೇಳದೆ ಅಧಿಕಾರ ಬಿಟ್ಟುಕೊಳ್ಳಿಕ್ಕೆ ಸಿದ್ಧ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಹೈಕಮಾಂಡೇ ಈಗ ಹಿಂದೆ ಮುಂದೆ ಮಾಡ್ತಾ ಇದೆಯಲ್ಲ, ಯಾಕೆ ಅನ್ನುವಂತ ವಿಚಾರವನ್ನ ಇವತ್ತು ಕೇಳೋರಿದ್ದಾರೆ. ಹೀಗಾಗಿ ಹೈಕಮಾಂಡ್ ಖಾಸಗಿ ಭೇಟಿ ಅಂತೇಳಿ ದೆಹಲಿಗೆ ಹೋಗುವಂತ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಇಲ್ಲಿ ಒಂದು ಸ್ಪಷ್ಟನೆಯನ್ನು ಕೇಳಬೇಕು. ಅಧಿಕಾರ ಬಿಟ್ಟು ಕೊಡುತ್ತಾರಾ ಇಲ್ವಾ, ಯಾವ ಡೇಟ್ ಬಿಟ್ಟು ಕೊಡ್ತಾರಾ, ಬಿಟ್ಟು ಕೊಡಲ್ಲ ಅಂತ ಹೇಳಿದ್ರೆ ಕಾರಣ ಏನು, ಇದಿಷ್ಟು ಉತ್ತರವನ್ನು ಪಡಿಬೇಕು. ಇದಕ್ಕೋಸ್ಕರವಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದು. ಇಲ್ಲಿ ಒಂದು ಸ್ಪಷ್ಟನೆ ಅಂತೂ ಪಡ್ಕೊಂಡು ಬರ್ಲಿಕ್ಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸೌಖ್ಯ, ರೂಪೇಶ್, ಇಲ್ಲಿ ಇನ್ನೊಂದೇನಂದ್ರೆ ಹಿಂದೆ ಖರ್ಗೆ ಅವರು ಬೇಸರ ವ್ಯಕ್ತಪಡಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇನು ಹೇಳಲ್ಲ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಿ ಅಂತ. ಬಟ್ ಖರ್ಗೆ ಅವ್ರ ಜೊತೆಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸಿರೋದ್ರಿಂದ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಡಿಸಿಎಂ ಅವರನ್ನ ಭೇಟಿ ಮಾಡಿಸಬಹುದಾ? ಇನ್ಸೈಡ್ ಡೀಟೇಲ್ಸ್ ಏನಿದೆ ಅಂತ? ಸೌಖ್ಯ, ಇಲ್ಲಿಗ ಪ್ರಮುಖವಾಗಿ ಹೈಕಮಾಂಡ್ ಅಥವಾ ಅಧಿಕಾರ ಹಂಚಿಕೆಯ ನಿರ್ಧಾರವನ್ನು ಯಾರು ತೆಗೆದುಕೊಳ್ತಾರ ಅಂತ ಹೇಳಿದ್ರೆ, ನಿರ್ಧಾರ ತೆಗೆದುಕೊಳ್ಳೋದು ರಾಹುಲ್ ಗಾಂಧಿ, ಅದ್ರ ಎಕ್ಸಿಕ್ಯೂಟ್ ಮಾಡೋದು ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಪದೇ ಪದೇ ಹೈಕಮಾಂಡ್ ಅಂತಾರೆ. ಅಂದ್ರೆ ಹೈಕಮಾಂಡ್ ಯಾರಂತ ಹೇಳಿದ್ರೆ, ಟಾಪ್ ಮೋಸ್ಟ್ ಹೈಕಮಾಂಡ್ ಯಾರಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಅನ್ನುತ್ತೆ ಅಂತ ಹೇಳಿದ್ರೆ 3-4 ಜನ ಕೂತು ಡಿಸ್ಕಸ್ ಮಾಡಬೇಕು, ಒಂದು ನಿರ್ಧಾರಕ್ಕೆ ಬರಬೇಕು, ಒಂದು ನಿರ್ಧಾರಕ್ಕೆ ಬಂದು ಆ ನಿರ್ಧಾರವನ್ನು ಇಂಪ್ಲಿಮೆಂಟ್ ಮಾಡಬೇಕು. ಈಗ ಹೈಕಮಾಂಡ್ಗೆ ಮನಸ್ಸಿದ್ರೆ ಒಂದೇ ದಿನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಬಿಡಬಹುದು.
ಯಾಕಂತ ಹೇಳಿದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ದೂರ ದೂರ ಇರ್ತಾರೆ, ಬೇರೆ ಬೇರೆ ಆಗಿರ್ತಾರೆ ಅಂತ ಹೇಳಿ ಎಲ್ಲ ಒಂದೇ ಸಿಟ್ಟಿಂಗ್ ನಲ್ಲಿ ಈ ಒಂದು ವಿಚಾರವನ್ನು ಸಾಲ್ವ್ ಮಾಡಬಹುದು. ಆದ್ರೆ ಕೇವಲ ಅದು ರಾಜ್ಯದ ಭವಿಷ್ಯದ ಪ್ರಶ್ನೆ, ಅದೇ ರೀತಿಯಾಗಿ ಕಾಂಗ್ರೆಸ್ ಭವಿಷ್ಯದ ಪ್ರಶ್ನೆಯೂ ಕೂಡ ಡಿ ಕೆ ಶಿವಕುಮಾರ್ ಅಧಿಕಾರ ಕೊಟ್ಟು ಮುಂದೆ ಏನಾದ್ರೂ ಅಪಸ್ವರ ಎದ್ರೆ, ಅದೇ ರೀತಿಯಾಗಿ ಆಡಳಿತ ಸರಿಯಾಗಿ ನಡೆಸಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದೇನು ಅನ್ನೋ ಚಿಂತೆಗಳು ಸರ್ಕಾರಕ್ಕೆ ಅಥವಾ ಕೇಂದ್ರ ಹೈಕಮಾಂಡ್ಗೆ ನಿಜಕ್ಕೂ ಕೂಡ ಇದೆ. ಹೀಗಾಗಿ ಒಂದು ಚರ್ಚೆಯನ್ನ ಮಾಡ್ತಾ ಇದೆ. ಹೀಗಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಜೊತೆನೆ ಈಗ ರಾಹುಲ್ ಗಾಂಧಿ ಭೇಟಿ ಆಗಲಿಕ್ಕೆ ಡಿ ಕೆ ಶಿವಕುಮಾರ್ ಹೋಗಿರೋದ್ರಿಂದ ಇಲ್ಲಿ ಒಂದು ಸ್ಪಷ್ಟ ನಿರ್ಧಾರ ಹೊರಬರಬಹುದು, ಯಾರು ಸಿಎಂ ಆಗಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಸಿಎಂ ಆದ ಬಳಿಕ ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಒಂದು ಸಂಧಾನ ಸೂತ್ರ ಅಂತೂ ಮಾಡಬೇಕಾಗತ್ತೆ. ಒಂದು ದಲಿತ ಸಿಎಂ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ, ಲಿಂಗಾಯತ ಬೇರೆ ಬೇರೆ ಸಿಎಂ ಅಸ್ತ್ರವನ್ನು ಕೂಡ ಈಗ ಸಿಎಂ ಆಪ್ತರು ಪ್ರಯೋಗಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಸಮಾಧಾನ ಮಾಡ್ಲಿಕ್ಕೆ ಏನು ಡಿಸಿಎಂ ಹುದ್ದೆ ಕ್ರಿಯೇಟ್ ಮಾಡಬೇಕಾ ಅಥವಾ ಪ್ರಬಲ ಖಾತೆಗಳನ್ನು ಅವ್ರಿಗೆ ಕೊಡಬೇಕಾ, ಈ ರೀತಿಯಾಗಿರತಕ್ಕಂಥ ಸಂಧಾನ ಸೂತ್ರವನ್ನು ಕೂಡ ಆಗಬೇಕಾಗುತ್ತೆ. ಹೀಗಾಗಿ ಇದು ಆಕ್ಚುಲಿ ಮೊದಲು ಅಧಿಕಾರ ಹಂಚಿಕೆ ಅಥವಾ ಬದಲಾವಣೆ ಮಾಡಲೇಬೇಕಾ ಅನ್ನೋದು ಒಂದು ಚರ್ಚೆ. ಅದಾದ ಬಳಿಕ ಈಗ ಮಾಡಿದ್ರೆ ಹೇಗೆ, ಮಾಡಿಲ್ಲ ಅಂತ ಹೇಳಿದ್ರೆ ಈಗ ಎಲ್ಲವನ್ನೂ ಕೂಡ ಕನ್ವಿನ್ಸ್ ಮಾಡಬೇಕಾಗತ್ತೆ. ಇದಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಆಗ್ಲಿಕ್ಕೆ ಇವತ್ತು ಇಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರಲ್ಲ, ಇಲ್ಲಿ ಒಂದು ಸ್ಪಷ್ಟವಾಗಿರತಕ್ಕಂಥ ನಿರ್ಧಾರ ಹೊರಬೀಳ್ಬಹುದು. ಅಂದ್ರೆ ಇವತ್ತೇ ಸಿಎಂ ಬದಲಾವಣೆ ಆಗತ್ತೆ ಅಂತೇಳಿ ಅಲ್ಲ, ಒಂದು ಡಿಸಿಎಂ ಅಂತೂ ಒಂದು ಕನ್ಫರ್ಮೇಶನ್ ಅನ್ನ ಕೊಡಬಹುದು ಇವತ್ತು. ಸೌಖ್ಯ.